ಆಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ನಾವು ಈ ಸತಿ ಮಂತ್ಲಿ ಗ್ರಾಸರಿ ತರಕ್ಕೆ ಬಲ್ಗುಂಟೆಯಲ್ಲಿರೋಂಥ ಡಿ ಮಾರ್ಟಿಗೆ ಬಂದಿದ್ವಿ. ಬಗ್ಲುಗುಂಟೆಯಲ್ಲಿರೋ ಡಿ ಮಾರ್ಟಿಗೆ ಫಸ್ಟ್ ಟೈಮ್ ಬಂದಿದ್ದು. ಯಾವಾಗಲೂ ನೆಲಮಂಗಲ ಅಥವಾ ವಿಜಯನಗರ ಹೋಗ್ತಾ ಇದ್ವಿ. ನಾನು ಮಂತ್ಲಿ ಒಂಚು ಬೆಲ್ಲು ಸಿರಪ್ನ ರೆಡಿ ಮಾಡಿ ಇಟ್ಕೊತೀನಿ. ಸ್ವೀಟ್ಗೆ, ಹಾಲ್ಗೆ, ಜ್ಯೂಸ್ಗೆ ಈ ಥರ ಮಕ್ಳಿಗೆ ಕೊಡುವಾಗ ಬೇಕಾಗುತ್ತೆ ಅಂದ್ಬಿಟ್ಟು ಡೈರೆಕ್ಟ್ ಬೆಲ್ಲ ಹಾಕೋದಕ್ಕಾಗಲ್ಲ, ತುಂಬಾ ಡಸ್ಟ್ ಇರುತ್ತೆ. ಹಾಗೆ ಪ್ರತಿ ಸಲ ಈ ಥರ ಸಿರಪ್ನ ಮಾಡ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ನಾನೇನು ಮಾಡ್ತೀನಿ, ಇವಾಗ ಒಂದು 2 ಉಂಡೆ ಬೆಲ್ಲ ತೊಗೊಂಡು ಅದಕ್ಕೆ 2 ಗ್ಲಾಸ್ ಅಷ್ಟು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಅದನ್ನು ಈ ಥರ ಒಂದು ಬಾಕ್ಸಲ್ಲಿ ಸೋಸಿ ಇಟ್ಕೊತೀನಿ. ನೋಡಿ ಎಷ್ಟು ಡಸ್ಟ್ ಬಂದಿದೆ. ಈ ಡಸ್ಟನ್ನು ನಾವೇನಾದರೂ ಡೈರೆಕ್ಟ್ ಬೆಲ್ಲನ ಹಾಕಿದ್ರೆ ನಾವು ಏನಾದರೂ ಮಾಡುವಾಗ ಆ ಡಸ್ಟ್ ಎಲ್ಲ ಹೊಟ್ಟೆ ಒಳಗಡೆ ಹೋಗುತ್ತೆ. ಸೊ ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು, ಏನೂ ಆಗಲ್ಲ. ದಿನ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡ್ತಿದ್ದೆ, ಬಟ್ ಎಲ್ಲೋ ವಿಡಿಯೋ ನೋಡಿದೆ ಆರ್ಗ್ಯಾನಿಕ್ ಬೆಲ್ಲನ ಕಲರಿಂಗ್ ಮಿಕ್ಸ್ ಮಾಡಿ, ಕೆಮಿಕಲ್ ಮಿಕ್ಸ್ ಮಾಡಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ಆ ಬೆಲ್ಲ ಸೇಫ್ ಅಲ್ಲ, ನಾರ್ಮಲ್ ಬೆಲ್ಲನೇ ಸೇಫ್ ಅಂತ. ಸೊ ಹಾಗಾಗಿ ಅದನ್ನು ಯೂಸ್ ಮಾಡೋದು ಬಿಟ್ಬಿಟ್ಟೆ. ಹಾಗೆ ಮತ್ತೆ ನಾರ್ಮಲ್ ಬೆಲ್ಲನೇ ಯೂಸ್ ಮಾಡ್ತಾ ಇದ್ದೀನಿ. ಹಾಗೆ ಇವತ್ತು ಮಕ್ಕಳಿಗೆ ಈವ್ನಿಂಗ್ ಹಾಲು ಬದಲು ಆಪಲ್ದು ಮಿಲ್ಕ್ ಶೇಕ್ನ ಮಾಡಿಕೊಟ್ಟೆ. ಹಳೆದು ಬೆಲ್ಲ ಸಿರಪ್ ಕಲೆಗಿದ್ರಿಂದ ಸ್ವಲ್ಪ ಸಕ್ಕರೆನೇ ಹಾಕಿ ಮಾಡಿಕೊಟ್ಟೆ. ಜೊತೆಗೆ ಸ್ನ್ಯಾಕ್ಸ್ ಅಂತ ಅಂದ್ಬಿಟ್ಟು ಸ್ಮೈಲಿ ಮಾಡ್ಕೊಡ್ತಾ ಇದ್ದೀನಿ. ಈ ಸ್ಮೈಲಿದು ಪ್ಯಾಕೆಟು ನಾನು ಡಿ ಮಾರ್ಟಲ್ಲಿ ತೊಗೊಂಬಂದಿದ್ದೆ. ಒಂದು ಪ್ಯಾಕೆಟ್ ತಂದರೆ 1 ಮಂತ್ವರೆಗೂ ಬರುತ್ತೆ. ಹೊರಗಡೆ ಹೋದರೆ 100 ರೂಪಾಯಿಗೆ 6 ಪೀಸ್ ಕೊಡ್ತಾರೆ ಅಷ್ಟೇ. ಕಾಯಿಸ್ಕೊಂಡು 2 ರಿಂದ 3 ನಿಮಿಷ 2 ಕಡೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸ್ಮೈಲಿ ರೆಡಿ ಆಗುತ್ತೆ. ಹಾಗೆ ಆ ಪ್ಯಾಕೆಟ್ನ ನೀಟಾಗಿ ಪ್ಯಾಕ್ ಮಾಡಿ ಗಾಳಿ ಆಡ್ದಂಗೆ ಫ್ರೀಸರಲ್ಲಿ ಇಟ್ಕೋಬೇಕು.